ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದ ಎತ್ತಣ ಸಂಬಂಧವಯ್ಯ. ಸಮುದ್ರದ ಅಡಿಯ ಉಪ್ಪು ಬೆಟ್ಟದ ನೆಲ್ಲಿ ಎತ್ತಿಂದ ಎತ್ತಣ ಸಂಬಂಧವಯ್ಯ. ಎತ್ತಣ ಮಂಜುನಾಥ್ ಎತ್ತಣ ಹಂದಿ ಸಾಕಾಣಿಕೆ ಎತ್ತಿಂದ ಎತ್ತಣ ಸಂಬಂಧವಯ್ಯ. 12ನೇ ಶತಮಾನದ ವಚನಕಾರ ಆದಂಥ ಅಲ್ಲಮ ಪ್ರಭುದೇವರ ವಚನ ಇದು. ಆಯ್ತಾ? ನಿಮಗೆ ಹೆಂಗೆ ಪ್ರೇರಣೆ ಬಂತು, ಹೆಂಗೆ ನೀವು ಶುರು ಮಾಡಿದ್ರಿ, ಅದೆಲ್ಲ ಹೇಳಿದ್ರಿ. ನಿಜವಾಗ್ಲೂ ನೀವು ಬಹಳ ಯಶಸ್ವಿಯಾಗಿ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮ ಸ್ನೇಹಿತರೊಬ್ಬರು ಮಾತಾಡ್ತಾ ಅದರದ್ದು ಮಾರುಕಟ್ಟೆ ಮಾಡೋದ್ರ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ದೃಶ್ಯಾವಳಿಯಲ್ಲಿ ಹೇಳಿ. ಆಯ್ತಾ? ನೀವು ಕೆಲವು ಕಡೆ ಎಲ್ಲ ಕಳಿಸ್ತಾ ಇದ್ರಿ, ನಾಗಾಲ್ಯಾಂಡ್ ಅವ್ರಿಗೂ ಕಳಿಸ್ತಾ ಇದ್ದೀರಿ. ಗೋವಾ ರಾಜ್ಯಕ್ಕೆ, ಕೇರಳ ರಾಜ್ಯಕ್ಕೆ ಮತ್ತು ಹೊರ ರಾಜ್ಯಗಳಿಗೆ ಕಳಿಸೋದಕ್ಕೆ ಏನಾದರೂ ಪ್ರಯತ್ನಗಳನ್ನು ಮಾಡಿದ್ರಾ? ಸರ್, ನಿರಂತರವಾಗಿ ಪ್ರಯತ್ನ ನಡೀತಾನೆ ಇದೆ ಸರ್ ನಮ್ಮದು. ಯಾಕಂತಂದರೆ ಇದು ನಮ್ಮದು 19-20 ವರ್ಷ ಏನು ನಾವು ಹಂದಿ ಸಾಕಾಣಿಕೆಯಲ್ಲಿ ನಾವು ಕಳೆದಿದ್ವಿ. ಮೊದಲು ನಮ್ಮ ಮಾರ್ಕೆಟಿಂಗ್ ವಿಚಾರ ಇಲ್ಲೇ ಕೇರಳದಲ್ಲೇ ಹತ್ರ ಇತ್ತು, ನಂತರ ಮಂಗಳೂರು ಇತ್ತು ನಮಗೆ. ಆಗ ಎಷ್ಟೇ ಹಂದಿ ಸಾಕಾಣಿಕೆ ಮಾಡಿದ್ರು ಅಷ್ಟಕ್ಕೂ ಬೇಡಿಕೆ ಇತ್ತು. ತದನಂತರ ಏನಾಯಿತು, ಅಲ್ಲಿ ಕೇರಳ ರಾಜ್ಯದಲ್ಲಿ ಏನು ಮಾಡಿದ್ರು, ಅಲ್ಲಿನ ರೈತರು ಅವರೇ ಯಾಕೆ ಬೇರೆ ರಾಜ್ಯದಿಂದ ತರಿಸ್ಬೇಕು ಹಂದಿ ಅಂತ ಅವರೇ ಸಾಕಾಣಿಕೆ ಶುರು ಮಾಡಿ ಈಗ ನಮ್ಮ ಹಂದಿ ಅಲ್ಲಿಗೆ ಮಾರಾಟ ಆಗ್ತಾಯಿಲ್ಲ. ಆದ ನಂತರ ಏನು ಮಾಡಿದ್ವಿ, ಸುಮಾರು ಒಂದು 4-5 ವರ್ಷದಿಂದ ಈಚೆ ನಾವು ದೂರದ ಈ ಮೇಘಾಲಯ, ಗುವಾಹಟಿ, ಡಿಮಾಪುರ, ಆ ಕಡೆ ನಾಗಾಲ್ಯಾಂಡ್, ಆ ಕಡೆಗೆ ನಾವು ಈಗ ಆಲ್ರೆಡಿ ಶುರು ಮಾಡಿ ಒಂದು 4-5 ವರ್ಷದಿಂದ ಹೋಗ್ತಾ ಇದೆ. ಗೋವಾ ರಾಜ್ಯ ಪ್ರಯತ್ನ ಮಾಡಲಿಲ್ವಾ? ಎಲ್ಲ ಕಡೆ ಪ್ರಯತ್ನ ಮಾಡಿದ್ದೀವಿ ಸರ್. ನಮಗೇನಂತಂದರೆ ಸಾಗಾಣಿಕೆ ಮಾಡೋದಕ್ಕೆ ಲಾರಿಗಳಲ್ಲಿ ಹೋಗ್ತಾ ಇದೆ. ಈಗ ತುಂಬ ಕಷ್ಟ ಆಗ್ತಾ ಇದೆ, ವೆಯ್ಟ್ ಲಾಸ್ ಆಗಿರುತ್ತೆ, ಸುಮಾರು ಒಂದಷ್ಟು ಹಂದಿ ಡೆತ್ ಆಗಿರುತ್ತೆ. ಇದಾವೆ, ಸವಾಲುಗಳಿದ್ದಾವೆ. ಇದೆ. ಪಕ್ಕದ ಕೊಡಗು ಜಿಲ್ಲೆಯಲ್ಲಿ ಸರ್ ತಮಗೆ ಗೊತ್ತಿರ್ತದೆ ಅಥವಾ ಇಷ್ಟೊತ್ತಿಗಾಗಲೇ ನೀವು ಗಮನಿಸಿರ್ತೀರಿ, ಅಲ್ಲಿ ಎಲ್ಲ ಸಂದರ್ಭದಲ್ಲೂ ಶುಭ ಕಾರ್ಯಗಳಿಗೆ, ಏನದು ಹೆಸರಿಡೋ ಕಾರ್ಯಕ್ರಮಕ್ಕೆ, ಮದುವೆಗೆ, ಎಲ್ಲ ಕಾರ್ಯಗಳಲ್ಲೂ ಹಂದಿ ಮಾಂಸವನ್ನು ಬಳಸಿ ಭಕ್ಷ್ಯವನ್ನು ತಯಾರು ಮಾಡ್ತಕ್ಕಂಥ ಪದ್ಧತಿ ಇದೆ. ಅಲ್ಲಿಯೂ ಕೂಡ ಸಾಕಷ್ಟು ಬೇಡಿಕೆ ಇದೆ ಮತ್ತು ನಿಮ್ಗೆ ಹತ್ತಿರದಲ್ಲಿದೆ. ಸರ್ ಈಗ ಅದೆಲ್ಲ ಮೊದಲು ಅಲ್ಲಿಗೆ ಹೋಗ್ತಾ ಇತ್ತು ನಮ್ದು. ಈಗ ಹಂದಿ ಸಾಕಾಣಿಕೆ ರೈತರು ಜಾಸ್ತಿ ಆಗಿದ್ದಾರೆ ಸರ್. ಸಾಕಾಣಿಕೆ ರೈತರು ಜಾಸ್ತಿ ಆದಂಗೆ ಏನು ಮಾಡ್ತಾರೆ, ಅಲ್ಲಿನ ರೈತರೇ ಅಲ್ಲಿನ ಹಂದಿಗಳಿಗೆ ಸಾಕಾಗುತ್ತೆ. ಈಗ ನಮ್ಗೆ ಅದಂಗಾಗಿ ನಮ್ಮ ಸ್ಟೇಟಲ್ಲಿ, ನಮ್ಮ ರಾಜ್ಯದಲ್ಲಿ ನಮ್ಮ ಹಂದಿ ಸಾಗೆ ಬೆಳವಣಿಗೆ ಕಡಿಮೆ.